ನಮಸ್ಕಾರ ಆತ್ಮೀಯರೇ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ಕೆಟ್ಟನೆನೆ ಬೇಡ ಕಟ್ಟುವುದು ಬುತ್ತಿ ಸರ್ವಜ್ಞ ಅಂತೇಳಿ ಹಿರಿಯರು ಹೇಳಿದ್ದಾರೆ. ಈ ಮಾತು ಹುಣಸೂರಿನ ಸಮಾಜ ಸೇವಕರಾದ ಅಬ್ದುಲ್ ಶುಕೂರ್ಜಿರವರಿಗೆ ಅನ್ವಯಿಸ್ತದಲ್ವ ಸ್ನೇಹಿತರೆ? ಮೊನ್ನೆ ಅಷ್ಟೇ ಹುಣಸೂರು ತಾಲೂಕಿನ ಆಜಾದ್ ನಗರದಲ್ಲಿ ಹೆಣ್ಣಿನ ಬಗ್ಗೆ ಕಾಳಜಿಯನ್ನು ವಹಿಸಿ ಹೆಣ್ಣು ಅಬಲೆ ಅಲ್ಲ, ಹೆಣ್ಣು ಯಾವಾಗಲೂ ಸಬಲೆ ಅಂತೇಳಿ ಹೆಂಗಸರಿಗೆ ಹೊಲಿಗೆ ತರಬೇತಿಯನ್ನು ಹಾಗೂ ಕಟಿಂಗನ್ನು ಹೇಳಿಕೊಡುವಂತಹ ಒಂದು ಶಾಲೆಯನ್ನು ತೆಗೆದು ಬಹಳಷ್ಟು ಹೆಣ್ಣು ಮಕ್ಕಳಿಗೆ ಇದರ ಬಗ್ಗೆ ತರಬೇತಿಯನ್ನು ನೀಡಿ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದ್ದಾರೆ. ಹುಣಸೂರಿನಲ್ಲಿ ಜೇಲ್ ರಸ್ತೆಯಲ್ಲಿರುವಂತಹ ಮಾಜಿ ಪುರಸಭಾ ಸದಸ್ಯರಾದಂತಹ ಶ್ರೀಯುತ ಆಫ್ತಾಬ್ ಅಹಮದ್ರವರ ಮನೆಯಲ್ಲಿ, ಆಜಾದ್ ನಗರದಲ್ಲಿ ಹಾಗೂ ಹುಣಸೂರಿನ ಕರಿಮುದ್ದನಹಳ್ಳಿಯಲ್ಲಿ ಈ ರೀತಿ ಬಹಳಷ್ಟು ಹೆಂಗಸರಿಗೆ ಹೊಲಿಗೆ ತರಬೇತಿಯ ಕೇಂದ್ರಗಳನ್ನು ತೆರೆದು ಅದರ ಖರ್ಚನ್ನು ಗುರುಗಳೇ ಕೊಡ್ತಾ ಇದ್ದಾರೆ. ಇದರ ಜೊತೆಗೆ ಬಹಳಷ್ಟು ಮದುವೆ ಅಂತ ಬಂದವರಿಗೆ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡ್ತಾ ಬಂದಿದ್ದಾರೆ. ಇಂಥ ಸಮಾಜ ಸೇವಕರನ್ನು ನಮ್ಮ ಪತ್ರಕರ್ತರ ಮಿತ್ರರು ಒಟ್ಟಾಗಿ ಸಂದರ್ಶನವನ್ನು ಮಾಡಿ ಅವರ ಹತ್ರ ಮಾತಾಡಿಸ್ಬೇಕು ಅಂತ ಬಂದಿದ್ದು. ಕೆಲವು ನುಡಿಗಳನ್ನು ಅವರಲ್ಲಿ ಕೇಳಿದ್ದೇವೆ. ಹುಲಿಯೂರು ದುರ್ಗದಲ್ಲಿಯೂ ಸಹ ಇವರು ಹೊಲಿಗೆ ತರಬೇತಿಯ ಕೇಂದ್ರವನ್ನು ಉದ್ಘಾಟನೆ ಮಾಡಿ ಬಹಳಷ್ಟು ಸಾವಿರಾರು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಅದರ ತರಬೇತಿಯ ಪ್ರಮಾಣ ಪತ್ರವನ್ನು ವಿತರಣೆ ಮಾಡಿದ್ದಾರೆ. ಇದನ್ನು ನಮ್ಮ ಹಿಂದಿನ ಸಂಚಿಕೆಯಲ್ಲಿ ನಾವು ಅದನ್ನು ತೋರಿಸಿದ್ದೇವೆ ಅಂತ ಹೇಳ್ತಾರೆ. ಬನ್ನಿ, ಅಬ್ದುಲ್ ಶುಕೂರ್ಜಿರವರ ಕಚೇರಿಗೆ ಹೋಗೋಣ, ಅವರನ್ನು ಮಾತಾಡಿಸೋಣ. ಅವರು ಯಾವ ರೀತಿ ನಮ್ಮನ್ನು ಬರಮಾಡ್ಕೊಳ್ತಾರೆ, ಪ್ರೀತಿಯಿಂದ ಮಾತನಾಡಿದ್ದಾರೆ ಅಂತ ತಮಗೆ ತೋರಿಸೋ ಪ್ರಯತ್ನವನ್ನು ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಮಾಡ್ತಾಯಿದ್ದೀನಿ ಅಂತ ಹೇಳ್ತಾ, ನಾವೀಗ ಏನು ಹುಣಸೂರಿನ ಹೊಸ ರತ್ನಪುರಿ ರಸ್ತೆಯ ಒಂದು ಸರ್ಕಲ್ನಲ್ಲಿರುವಂತಹ ಅಬ್ದುಲ್ ಶುಕೂರ್ಜಿರವರ ಕಚೇರಿಗೆ ಹೋಗೋಣ. ಹಾಗೆಯೇ ಅವರು ಕಾಂಗ್ರೆಸ್ಸಿನ ಕಟ್ಟ ಅಭಿಮಾನಿಗಳು, HP ಮಂಜುನಾಥ್ರವರ ಪರಮಾಪ್ತರು. ಅವರ ಬಗ್ಗೆಯೂ ಸಹ ಇವರು ಮೆಚ್ಚುಗೆಯ ಮಾತುಗಳನ್ನು ಹೇಳಿದ್ದಾರೆ. ನಾನು ಯಾವುದೇ ರಾಜಕೀಯ ಪಕ್ಷಕ್ಕೆ, ಯಾವುದೇ ಒಂದು ರಾಜಕೀಯ ವ್ಯಕ್ತಿಗಳಿಗೆ ಸೀಮಿತವಲ್ಲ, ನಾನು HP ಮಂಜುನಾಥ್ರವರ ಅಭಿಮಾನಿ, ಅವರನ್ನು ಸಹ ನಾನು ಪ್ರೀತಿಸ್ತೇನೆ ಅಂತ ಹೇಳ್ತಾ, ನನ್ನ ಸಮಾಜ ಸೇವೆಗೆ ಅವರೂ ಒಬ್ಬರು ಕಾರಣರು ಅಂತ ಹೇಳ್ತಾ ಅವರು ಮಾತನ್ನು ಮುಗಿಸಿದ್ರು. ಆ ಸುಂದರವಾದ ಸಂದರ್ಶನವನ್ನು ನಾನು ನಿಮಗೆ ತೋರಿಸ್ತಾ ಇದ್ದೇನೆ. ಕೊಟ್ಟಿದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ, ಕೊಟ್ಟು ಕೆಟ್ಟನೆನ ಬೇಡ ಕಟ್ಟುವುದು ಬುತ್ತಿ ಸರ್ವಜ್ಞ ಅಂತ ಹೇಳ್ತಾರೆ. ಸ್ನೇಹಿತರೆ, ಇವತ್ತು ನಾವು ಡಾಕ್ಟರ್ ಅಬ್ದುಲ್ ಶುಕೂರ್ಜಿ ಗುರುಗಳ ಜೊತೆಯಲ್ಲಿದ್ದೀವಿ. ನಾನು ಆಡಿದ ಮಾತಿಗೆ ಇದು ಅರ್ಥ ಇದೆ ಅಂತ ನನಗೆ ಅನ್ನಿಸ್ತಾ ಇದೆ. ಯಾಕಪ್ಪ ಅಂದರೆ, ನಾವು ಬಲಗೈನಲ್ಲಿ ಕೊಟ್ಟಿದ್ದು ಎಡಗೈಗೆ ಗೊತ್ತಾಗಬಾರ್ದಂತೆ ಆ ಒಂದು ಸಮಾಜ ಸೇವೆಯ ಕೆಲಸಗಳನ್ನು ಡಾಕ್ಟರ್ ಅಬ್ದುಲ್ ಶುಕೂರ್ಜಿರವರು ಮಾಡ್ತಾಯಿದ್ದಾರೆ. ಇದರಲ್ಲಿ ಮುಖ್ಯವಾಗಿ ಅವ್ರು ಮಾಡ್ತಾಯಿರೋ ಕೆಲಸ ನಮ್ಮ ಮಾಧ್ಯಮದವರ ಗಮನಕ್ಕೆ ಬಂದಿದ್ದು, ಮಹಿಳೆ ಯಾವಾಗಲೂ ಅಬಲೆ ಅಲ್ಲ, ಅವಳು ಸಬಲೆ ಅಂತ. ತನ್ನ ಗಂಡನ ಸಂಪಾದನೆಯಲ್ಲಿ ತಾನು ಬದುಕೋದಕ್ಕಿಂತ ಅದರ ಜೊತೆಯಲ್ಲಿ ತಾನೂ ಸಂಪಾದನೆ ಮಾಡಿದರೆ ಅದು ಒಳಿತು ಅನ್ನೋ ಒಂದು ಲೆಕ್ಕದಲ್ಲಿ ಅವರು ಸಮಾಜ ಸೇವೆಯನ್ನು ಮಾಡ್ತಾ ಬಂದಿದ್ದಾರೆ. ನಮ್ಮ ಕಾರ್ಯಕ್ರಮಗಳಿಗೆ ತಮಗೆ ಸ್ವಾಗತ ಗುರೂಜಿಯವರೇ. ನಾವು ನೋಡ್ತಾ ಇದ್ದೀವಿ, ಹುಣಸೂರಿನಲ್ಲಿ ಬಹಳ ಕಡೆ ಇರ್ಬೋದು, ಅಥವಾ ಹುಲಿಯೂರು ದುರ್ಗದಲ್ಲಿರ್ಬೋದು, ಅಥವಾ ಇತ್ತೀಚೆಗೆ ನೀವು ಆಜಾದ್ ನಗರದಲ್ಲಿ ಸಹ ಮಹಿಳೆಯರಿಗೆ ಹೊಲಿಗೆ ಯಂತ್ರಗಳ ಒಂದು ಕೆಲಸವನ್ನು, ಕಟಿಂಗ್ ಕೆಲಸವನ್ನು, ಹೊಲಿಯೋ ಕೆಲಸವನ್ನು ಉಚಿತವಾಗಿ ಮಾಡ್ತಾ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀರಿ ಅಂತ. ಅದ್ರ ಬಗ್ಗೆ ಹೇಳಿ ಗುರುಗಳೇ. ಅದರ ಬಗ್ಗೆ ಏನೂ ಇಲ್ಲ ಸರ್. ಹೇಳೋಕ್ಕೆ ಇಷ್ಟಪಡೋದೇನಂತಂದರೆ, ನಾವು ಹೆಣ್ಮಕ್ಳುಗಳು ಏನಿದ್ದಾರೆ, ಹೆಣ್ಮಕ್ಳುಗಳಿಗೆ ತರಬೇತಿ ಏನಕ್ಕೆ ಕೊಡ್ತಾಯಿದ್ದೀವಿ ಅಂತಂದರೆ, ಈಗ ಕಟ್ಕೊಂಡಿದ್ದು ಗಂಡಿರು ಏನು ಮಾಡ್ತಾರೆ ಅಂತಂದರೆ 4-5 ಸಂಘದಲ್ಲಿ ಎಲ್ಲ ನಿಲ್ಲಿಸ್ಕೊಳ್ಳೋದು, ಪಾಪ ಹೆಂಡತಿಯವ್ರಿಗೆ ನಿಂತ್ಕೊಂಡು ಸಂಘ ತೊಗೊಳ್ಳೋದು, ದುಡ್ಡು ಕಟ್ಟಲ್ಲ, ತೊಂದರೆ ಆಗುತ್ತೆ. ಆಮೇಲೆ ಕೆಲವ್ರು ಬಿಡ್ಬಿಟ್ಟೆ ಹೊಂಟವ್ರೆ, ಸಂಘ ಕಟ್ಟಬೇಕು ಅಂತ ಅವ್ರ ಕೈಯಲ್ಲಿ ತೊಗೊಳ್ಳೋದು ಈಸಿಯಾಗಿ ತೊಗೊಬಿಡ್ತಾರೆ. ಆಮೇಲೆ ಹೆಂಡತಿಯವ್ರ ಮೇಲೇ ತೊಗೊಂಡು ಗೂಬೆ ಕುಣಿಸ್ಬಿಟ್ಟು ಏನು ಮಾಡ್ತಾರೆ, ಹೆಂಡತಿಯರಿಗೆ ಬಿಡ್ಬಿಟ್ಟು ಓಡಾಯ್ತಾರೆ. ಇದಕ್ಕೋಸ್ಕರ ಅಂಥ ಹೆಣ್ಮಕ್ಳುಗಳಿಗೆ ಅನ್ಯಾಯ ಆಗಬಾರ್ದು. ನಾವು ದುಡ್ದು ತಿಂತೀವಿ ಅನ್ನೋದು ಅವರೇ ಗ್ಯಾರಂಟಿ ಕೊಟ್ಕೋಬೇಕು. ಅದಕ್ಕೋಸ್ಕರ ಈ ಪ್ರಯತ್ನ ಪಟ್ಟು ನಾನು ಇದನ್ನು ಒಂದು ಹೊಲೆ ಅಂಥದ್ದು, ಬಟ್ಟೆ ಹೊಲೆ ಅಂಥದ್ದು ಅವ್ರವ್ರಿಗೆ ಕಲಿಸ್ಕೊಟ್ರೆ ಅವ್ರವ್ರ ಜೀವನ ಎಲ್ಲಾದರೂ ಮಾಡ್ಕೋಬೋದಲ್ಲ ಅಂತ ನಾನು ನಿರ್ಧಾರ ತೊಗೊಂಡು ಒಂದು 5-6 ವರ್ಷದಿಂದ ಇದನ್ನು ಮಾಡ್ತಾಯಿದ್ದೀನಿ. 35 ವರ್ಷದಿಂದ ನನ್ನ ಸೋಷಲ್ ವರ್ಕ್ ಮಾಡ್ತಾ ಇರೋದು. ಈ ಹೊಲಿಗೆದಾರ ಮಿಷಿನ್ನು ಮಾಡ್ತಾ ಇರೋದು ಹೆಚ್ಚು ಕಡಿಮೆ ಒಂದು 7 ವರ್ಷ, ಇನ್ನು 6-7 ವರ್ಷ ಆಯಿತು. ಆವಾಗಲಿಂದ ಮಾಡ್ಕೊಂಡು ಬರ್ತಾಯಿದ್ದೀವಿ ಸೋಷಲ್ ವರ್ಕು. ಇದು 4 ಕಡೆ 5 ಕಡೆ ನಡೀತೈತೆ.
ಇಲ್ಲಿ ಮುಖ್ಯವಾಗಿ ಇನ್ನೊಂದು ವಿಷಯ ಏನು ಅಂದರೆ, ತಮ್ಮ ಹುಟ್ಟಿದ ಹಬ್ಬ ಬರುತ್ತೆ. ಆ ಹುಟ್ಟಿದ ಹಬ್ಬನ ತಮ್ಮ ಆಫೀಸ್ ಮುಂಭಾಗದಲ್ಲಿ ಮಾಡ್ತೀರಿ. ನಾವು ಕಂಡಾಗೆ ಇಡೀ ಕರ್ನಾಟಕದಿಂದ ಶುಕೂರ್ ಗುರೂಜಿಗಳ ಅಭಿಮಾನಿಗಳು, ರೈತ ಸಂಘದವರು, ಇತರೆ ಸಂಘದವರು ಅಲ್ಲಿಗೆ ಆಗಮಿಸ್ತಾರೆ. ನೀವು ಅಲ್ಲಿ ಒಂದು 25 ಹೊಲಿಗೆ ಯಂತ್ರವನ್ನು ಉಚಿತವಾಗಿ ವಿತರಣೆಯನ್ನು ಮಾಡ್ತೀರಿ. ನಾನು ಸರ್ ಅದು ನಾನು ಬರ್ತ್ಡೇ ಮಾಡ್ಕೋಬೇಕು ಅಂತ ಅನ್ನಿಸ್ಕೊಂಡು ಮಾಡ್ಕೊಂಡಿಲ್ಲ ಸರ್. ನಾನು ಯಾವತ್ತೂ ನನ್ನ ಜೀವನದಲ್ಲಿ ನನಗೆ 52 ವರ್ಷ ಏಜ್ ಆಯಿತು, ನಾನು ಒಂದು ದಿವಸನೂ ನನ್ನ ಬರ್ತ್ಡೇನೂ ಮಾಡ್ಕೊಂಡಿಲ್ಲ. ಬಟ್ ಈ ಡಾಕ್ಟ್ರು ಅವಾರ್ಡ್ ಸಿಕ್ಕಿತ್ತಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ ಅಂದರೆ ಅದೊಂದು ಫಂಕ್ಷನ್ ಮಾಡಿದೆ. ಆ ಫಂಕ್ಷನಲ್ಲಿ ಮಾಡಬೇಕಾದ್ರೆ ನಾನು ಒಂದು 200 ಇಂದ 250 ಮಿಷಿನ್ಗಳು ಕೊಟ್ಟೆ. ಅದಕ್ಕಿಂತ ಮುಂಚೆ 3,500-4,000 ಮಿಷಿನ್ ಆಲ್ರೆಡಿ ಕೊಟ್ಟಿದ್ದೀನಿ ನಾನು. ಅದಕ್ಕೆ ನನ್ನ ಹತ್ರ ಪ್ರೂಫ್ ಇದೆ, ಎಲ್ಲಿ ಬೇಕಾದ್ರೂ ಹೋಗಿ ಕೇಳ್ಕೋಬೋದು. ಪ್ರೂಫ್ ಕಟ್ಕೊಂಡು ಬರೋದೇನೂ ಇಲ್ಲ. ನನ್ನ ಮನಸಾರೆ ನಾನು ಕೊಟ್ಟಿದ್ದೀನಿ, ಅದಕ್ಕೆ ಪ್ರೂಫ್ ಕಟ್ಕೊಂಡೇನು. ಅದನ್ನು ಕೊಡೋಂಥದ್ದು ಯಾರ ಹತ್ರನೂ ಇಸ್ಕೊಟ್ಟಿಲ್ವಲ್ಲ ನಾನು. ಇಲ್ಲ ರಾಜಕೀಯದವ್ರ ಹತ್ರ ಇಸ್ಕೊಟ್ಟಿಲ್ಲ, ಇಲ್ಲ ನಮ್ಮ ಅಣ್ಣ ತಮ್ಮದಿರ ಹತ್ರ ಇಸ್ಕೊಟ್ಟಿಲ್ಲ, ಇಲ್ಲ ಬಂಧು ಬಳಗ ಹತ್ರ ಇಸ್ಕೊಟ್ಟಿಲ್ಲ, ಫ್ರೆಂಡಲ್ಲಿ ಇಸ್ಕೊಟ್ಟಿಲ್ಲ, ಯಾರ ಹತ್ರನೂ ಇಸ್ಕೊಟ್ಟಿಲ್ಲ. ನನ್ನ ಸ್ವಂತ ನನ್ನ ದುಡಿಮೆ ನಾನು ಕೊಟ್ಟಿದ್ದೀನಿ. ಅದಕ್ಕೇನು ಹೇಳೋಂಥದ್ದು ಅವಶ್ಯಕತೆ ಇಲ್ಲ ನನಗೆ. ಬಟ್ ನಾನು ಕೊಟ್ಟಿದ್ದೀನಿ. ಆಲ್ರೆಡಿ 3,000-3,500 ಸಾವಿರ ಜನ ಮಿಷಿನ್ಗಳು ಕೊಟ್ಟಿದ್ದೀನಿಲ್ಲ ಆಲ್ರೆಡಿ. ಬರ್ತ್ಡೇಗೋಸ್ಕರನೇ ಅಲ್ಲ, ಬರ್ತ್ಡೇಗೆ ಕೊಟ್ಟಿದ್ದೀನಿ ಅಂತ ಅಲ್ಲ ಸರ್, ಬರ್ತ್ಡೇಗೆ ಕೊಟ್ಟಿದ್ದೀನಿ ಅಂತ ಡೈಲಿ ಕೊಡ್ತಾನೇ ಇದ್ದೀನಿ. ಡೈಲಿ ಅಂತ ಅಂದರೆ ವರ್ಷದಲ್ಲಿ 4 ಸತಿ ನಾನು ಬಟ್ಟೆ ಹೊಲಿಯೋ ಮಿಷಿನ್ ಕೊಡ್ತಾಯಿದ್ದೀನಿ. ಅದಕ್ಕೆ ಪ್ರೂಫ್ ಇದೆ ನನ್ನ ಹತ್ರ ಎಲ್ಲನೂ. ತನ್ನ ಬಣ್ಣಿಸಬೇಡ, ಇದರ ಹಳೆಯಲು ಬೇಡ, ಇದೇ ಅಂತರಂಗ ಶುದ್ಧಿ, ಇದೇ ಬಹಿರಂಗ ಶುದ್ಧಿ ಅಂತೇಳಿ ಬಸವಣ್ಣನವ್ರು ಹೇಳಿದ್ದಾರೆ. ನಮ್ಮ ಬಗ್ಗೆ ನಾವು ಹೇಳಬಾರ್ದು, ನಮ್ಮನ್ನು ನಾವು ಬಣ್ಣಿಸ್ಕೋಬಾರ್ದು, ನಮ್ಮ ಬಗ್ಗೆ ಇನ್ನೊಬ್ಬರು ಹೇಳಬೇಕು. ಆ ಕೆಲಸ ಇವತ್ತು ಶುಕೂರ್ಜಿಯವರ ಲೆಕ್ಕದಲ್ಲಿ ನಿಜ ಆಗ್ತಾಯಿದೆ. ಸಾವಿರಾರು ಜನ ಬರ್ತಾಯಿದ್ದಾರೆ, ನಮ್ಗೆ ಹೇಳ್ತಾ ಇದ್ದಾರೆ, ತಾನಾಗಿ ಮಾಧ್ಯಮಗಳು ಬರ್ತಾಯಿದೆ, ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ. ನಿಮ್ಮ ಈ ಒಂದು ಸಮಾಜ ಸೇವೆ ನಿರಂತರವಾಗಿ ನಡೀತಾ ಇದೆ. ಸಾಮಾನ್ಯ ಅಬ್ದುಲ್ ಶುಕೂರ್ಜಿಗೂ ಡಾಕ್ಟರ್ ಅಬ್ದುಲ್ ಶುಕೂರ್ಜಿಗೂ ಏನು ವ್ಯತ್ಯಾಸ ಗುರುಗಳೇ? ಸರ್ ಮಾಮೂಲಿ ಫಸ್ಟ್ ಒಂದು ಮನುಷ್ಯ ನಾನು ಶುಕೂರ್ ಅಂತ ಅನ್ನಿಸ್ಕೊಂಡಿದ್ದು, ಗುರುತಿಸ್ಕೊಂಡಿದ್ದು. ಕುಲ್ಮೆ ಕೆಲಸ ಮಾಡ್ತಾ ಶುಕೂರ್ ಅಂತ ಅನ್ನಿಸ್ಕೊಂಡೆ. ಆಮೇಲೆ ಮರಾಕ್ವೆ ಮಿಷಿನ್ ಡ್ರೈವರು, ಫರ್ನಿಚರ್ ಕೆಲಸ ಮಾಡೋ ಟೈಮಲ್ಲಿ ರಾಗಿ ಮಿಷಿನ್ ಕೆಲಸ ಮಾಡಿದ್ದೀನಿ, ಗಾರೆ ಕೆಲಸ ಮಾಡಿದ್ದೀನಿ, ಆರಂಭ ಹುಳ ಕೆಲಸ ಮಾಡಿದ್ದೀನಿ. ಪ್ರತಿಯೊಂದು ಕೆಲಸ ಮಾಡ್ಕೊಂಡು ಬಂದು ಸರ್. ಆವಾಗ ಶುಕೂರ್ ಅಂತ ಕೂಗ್ತಾಯಿದ್ರು. ಆಮೇಲೆ ನನಗೆ ಇನ್ನೊಂದು ಹೆಸರು ಜನ ಏನು ಮಾಡಿದ್ರು, ಗುರುಗಳು, ಅಬ್ದುಲ್ ಶುಕೂರ್ ಗುರುಗಳು ಅನ್ನೋದು ಒಂದು ಹೆಸರು ಮಡಗಿದ್ರು. ಆಮೇಲೆ ಸಮಾಜ ಸೇವೆ ಮಾಡಿದ್ದೀನಿ ಅಂದ್ಕೊಂಡು ಅವ್ನು ಅವಾರ್ಡ್ ಸಿಕ್ಕಿದ್ಮೇಲೆ ಡಾಕ್ಟರ್ ಅಬ್ದುಲ್ ಶುಕೂರ್ ಅಂತ ನನಗೆ ಕೂಗ್ತಾರೆ. ಇಷ್ಟೇ ಆಯ್ತು. ಅಬ್ದುಲ್ ಶುಕೂರ್ಜಿ ಅವರು ರಾಜಕೀಯಕ್ಕೆ ಬರ್ತಾರೆ? ರಾಜಕೀಯ ಖಂಡಿತ ಬರೋಲ್ಲ ಸರ್, ಖಂಡಿತ ರಾಜಕೀಯಕ್ಕೆ ಬರೋದಿಲ್ಲ. ಯಾಕೆಂತಂದ್ರೆ ನನಗೆ ಆ ರಾಜಕೀಯಕ್ಕೆ ಬರೋಕ್ಕೋಸ್ಕರ ಹೆಚ್ಚು ಕಡಿಮೆ ನನ್ನ ರೈತರ ಸಂಘದಿಂದಾನೆ ಅರಳಾಪುರ ಮಂಜೇಗೌಡರು ಮತ್ತು ಮಾಲಿಕ್ ಸಾರ್ ಅವರು, ಕೃಷ್ಣೇಗೌಡರು ಮತ್ತು ತುಂಬ ಹಲವಾರು ಜನಗಳು 3 ವರ್ಷದಲ್ಲಿ ಎಲೆಕ್ಷನ್ ಏನಾಯಿತು, ಆವಾಗಲೇ ನನಗೆ MLA ಎಲೆಕ್ಷನ್ಗೆ ಬಿ ಫಾರಮ್ಗೋಸ್ಕರ ಅವ್ರು ಓಡಾಡಿದ್ರು. ನಾವು ಮಾಡಿಕೊಡ್ತೀವಿ, ನೀವು ಎಲೆಕ್ಷನ್ ನಿಂತ್ಕೊಳ್ಳಿ ಅಂತ ಅಂದರು. ಇಲ್ಲ, ನನ್ನ ಎಲೆಕ್ಷನ್ ನಿಂತ್ಕೊಳ್ಳೋದಿಲ್ಲ ನಾನು. ಏನಕ್ಕೆ ಅಂತಂದರೆ ನಮ್ಮ ಶಾಸಕರು, ನಮ್ಮ HP ಮಂಜುನಾಥ್ ಅವರು MLA ಅವರು ಇದ್ದಾರೆ. ಅವ್ರು ಬೇರೆಯವ್ರಿಗೆ ಮಾಜಿ ಆಗಿರ್ಬೋದು, ನಮಗೆ MLA ಅವರು ಅವ್ರ ಮನೆಗೆ ನಾನು ಹೋಗ್ಬಿಟ್ಟು ಒಂದು ಕೌನ್ಸಿಲರ್ ಎಲೆಕ್ಷನ್ ಟೈಮಲ್ಲಿ ನಾನೊಂದು UP ಬೋರಿಂದ ನಾನು ಕೌನ್ಸಿಲರಾಗಿ ನಿಲ್ತೀನಿ, ನನಗೊಂದು ಸಪೋರ್ಟ್ ಮಾಡಿ ಟಿಕೆಟ್ ಕೊಡಿ, ದುಡ್ಡು ಹಣಕಾಸನ್ನು ಸಪೋರ್ಟ್ ಬೇಡ, ನನಗೊಂದು ಕಾಂಗ್ರೆಸ್ಸಿಂದ ಒಂದು ಟಿಕೆಟ್ ಕೊಡಿ ಅಂದಕ್ಕೆ ಅವ್ರು ಒಂದೇ ಮಾತು ಹೇಳಿದ್ರು, ನೋಡಪ್ಪ ಒಳ್ಳೆ ಹೆಸರು ತೊಗೊಂಡಿದೀಯಾ, MLA ಎಲೆಕ್ಷನ್ ನಿಂತ್ಕೊಳ್ಳೋ ನಿನಗೆ ಅಷ್ಟು ನಿನ್ನ ಹೆಸರು ತೊಗೊಂಡಿದೀಯಾ, ಅದೆಂಥದ್ದು ಏನು ಮಾಡೋಂಗಿಲ್ಲ. ಒಂದು ಕೌನ್ಸಿಲರ್ ಎಲೆಕ್ಷನ್ಗೆ ನಿಂತ್ಕೊಳ್ಳೋ ಬದಲಿಗೆ ಈಗ ಏನೊಂದು ಒಳ್ಳೆ ಹೆಸರು ತೊಗೊಂಡಿದೆಯಾ ಆ ಹೆಸರು ಸಾಯ ಗಂಟ ಅಳಿಸ್ಕೊಂಡೋಗು. ರಾಜಕೀಯಕ್ಕೆ ಬಂದ್ಬಿಟ್ಟು ನಮ್ಮ ಹೆಂಡತಿ ಮಕ್ಕಳುಗಳೆಲ್ಲ ಬೀದಿಗೆ ಬರ್ತಾರೋ ಚೆನ್ನಾಗಿ ಗೊತ್ತು. ಚಿರಾಂಡಿ ಕ್ಲೀನ್ ಮಾಡಿಸಿದ್ರು ಬೈತಾರೆ, ಮತ್ತು ಚಿರಾಂಡಿ ಇಲ್ಲ ಮಾಡಿಸಿದ್ರು ಬೈತಾರೆ, ಲೈಟ್ ಹಾಕ್ಸಿದ್ರು ಬೈತಾರೆ, ಲೈಟ್ ಇಲ್ಲ ಹಾಕ್ಸಿದ್ರು ಬೈತಾರೆ ಅಂತ ಒಂದು ಬುದ್ಧಿ ಅವರು ಸ್ವಂತ ನಮ್ಮ ಮಂಜಣ್ಣ ಅವ್ರ ಮನೇಲಿ ಹೋಗಿ ನಾನು ಕೇಳೋದಕ್ಕೆ ಮಂಜಣ್ಣನಿಗೆ ಕೂಣಿಸ್ಕೊಂಡು ಆ ಬುದ್ಧಿ ಹೇಳಿದ್ರು, ಬೇಡ ನಿನಗೆ ರಾಜಕೀಯ ಬೇಡ, ರೈತರುಗಳಲ್ಲಿದೆ ಅದೇ ಒಂದು ಒಳ್ಳೆ ಗುರಿ ನಿಂದು, ಆ ಕೆಲಸ ಮಾಡಪ್ಪ, ಅದನ್ನು ಬಿಟ್ಟು ಈ ರಾಜಕೀಯಕ್ಕೆ ಬರಬೇಡ, ರಾಜಕೀಯ ಟೈಮಲ್ಲಿ ಏನು ಸಪೋರ್ಟ್ ಬೇಕು ಅದನ್ನು ಮಾಡಿಬಿಟ್ಟು ಅಲ್ಲಿಗೆ ಕ್ಲಿಯರ್ ಮಾಡ್ಕೊಬಿಡು, ಏನಿದೆ ಆ ಹೆಸ್ರು ಉಳಿಸ್ಕೊಂಡು ಹೊಂಟೋಗ್ಬಿಡು. ನೀನು ರಾಜಕೀಯ ಈಗ ನಿಂತ್ಕೊಂಡ್ರೆ ಇವಾಗ ಒಂದು ಕೌನ್ಸಿಲರ್ ಎಲೆಕ್ಷನ್ಗೆ ನಿಂತ್ಕೊಂಡ್ರೆ ಬೀದಿಲಿ 400 ಹೋಟೆಲ್ ಗೆಲ್ಬೋದು, 400 ಜನಕ್ಕೆ ಕೌನ್ಸಿಲರ್ ಆಗಿರ್ತೀಯ. ಇದೇ ಒಂದು ರೈತರ ಸಂಘದಲ್ಲಿದ್ದರೆ ನೀನು ಇವತ್ತು 10,000 ಜನ ಇರ್ಬೋದು, ನಾಳೆ 20,000 ಜನ ಇದ್ದಾರೆ, ನಾಳೆ 50,000 ಜನ, 50,000 ಜನಕ್ಕೂ ನೀನು ರಾಜ್ಯಾಧ್ಯಕ್ಷ ಆಗಿ ನಿನ್ನ ಅದಕ್ಕಿಂತ ದೊಡ್ಡ ಹೆಸರು ಬೇಕಾ, ಬೇಡ ಅಂತ ಒಂದು ಬುದ್ಧಿ ಹೇಳ್ಕೊಟ್ಟ ಮೇಲೆ ನಾನು ಆವತ್ತೇ ನಾನು ರಾಜಕೀಯದ ತಲೆಯಿಂದ ತೆಗ್ದಾಕಿ. ಯಾವಾಗ ನಮ್ಮ ಮಂಜಣ್ಣವ್ರು ಹೇಳಿದ್ರು
ಆವತ್ತಿಂದ ನನ್ನ ತಲೆಯಿಂದ ತೆಗ್ದಾಗ್ಬಿಟ್ಟೆ. ಸರ್, ಮಾಜಿ ಶಾಸಕರು ಆಗ ನಿಮ್ಮ ಒಂದು ಒಡನಾಟ ಆಗಿದೆ. ಯಾಕೆಂದ್ರೆ ನೀವು ಆಗ ಆಲ್ರೆಡಿ ಹೇಳಿದ್ರಿ ನಮ್ಗೆ ಯಾವಾಗಲೂ ಇರೋರು ಶಾಸಕರೇ ಅಂತ. 3 ವರ್ಷ MLA ಕೂಡ ಆಗಿರೋರು 3 ಬಾರಿ. ಹೇಗಿದೆ ಅವರ ನಿಮ್ಮ ಒಡನಾಟ? ಅವರು ನಾವು ಸಾರು ಹೇಗೆ ಅಂತ ಅಂದರೆ, ನಾನು SP ಮಂಜುನಾಥ್ ಅವರಿಗೆ ನಾವೊಂದು ತಾರೀಫ್ ಮಾಡಬೇಕು. ಏನಂತ ಅಂದರೆ, ನಾನು ಯಾವುದೇ ಮೂಲೆಯಲ್ಲಿ ನಿಂತಿರಲಿ ನನಗೆ ನೋಡಿದ್ರೆ ನನಗೆ ಸೌಕರ್ಯ ಅಂತ ಕರೀತಾರೆ. ನನಗೆ ಸೌಕರ್ಯ ಅಂತ ಕರೀತಾರೆ. ನಾನು 1000 ಸತಿ ಹೇಳಿದ್ದೀನಿ, ನನಗೆ ಸೌಕಾರ ಅಂತ ಹೇಳಬೇಡಿ, ನನ್ನ ಹೆಸರು ಶುಕೂರ್ ಅಂತಾನೆ ಕೂಗಿ ಅಂದ್ಕೊಂಡು. ಎಷ್ಟು ಜನ ಇರಲಿ ಅಷ್ಟು ಜನಕ್ಕೆ ಮುಂದ್ಗಡೆ ನನಗೆ ಕೂಗ್ತಾರವರು, ಅದು ಗ್ರೇಟ್ ಅಂತೀನಿ. ಆಮೇಲೆ ಅವರು MLA ಇದ್ದಾಗ ತುಂಬ ಕೆಲಸಗಳು ಮಾಡವ್ರೆ. 1000 ಕೋಟಿ ಹಣ ತಂದವರು ನಮ್ಮ ಹುಣಸೂರಿಗೆ. ಒಣಗಿರೋ ಕೆರೆಗಳು ತೊಗೊಂಡೋಗಿ ತುಂಬಿದಿರೋದು ಮಹಾನ್ ವ್ಯಕ್ತಿ ಅಂತಂದರೆ ಮಂಜಣ್ಣನೇ. ಇವತ್ತೊಂದು ಸ್ವಲ್ಪ MLA ಎಲೆಕ್ಷನಲ್ಲಿ ಸ್ವಲ್ಪ ಗಡ್ಬಡಾಗಿ 1,500 2,000 ಓಟಲ್ಲಿ ಹೆಚ್ಚು ಕಡಿಮೆ ಆಗಿರ್ಬೋದು ಅಷ್ಟೇ. ಬಟ್ ಅವ್ರು ತಿಳಿದಿರೋ ಅವ್ರು ಸೋತವ್ರು ಅಂದ್ಕೊಂಡು. ಬಟ್ ನಾವು ತಿಳಿದಿದ್ದು ಅವ್ರು ಸೋತಿಲ್ಲ. ಯಾವತ್ತು ನಮ್ಮ ಹುಣಸೂರಿನ ಮಣ್ಣಿನ ಮಗನೇ. ಆಮೇಲೆ ಯಾವತ್ತಾದರೂ ಅವರು ಒಂದು ದಿವಸ ಮಿನಿಸ್ಟ್ರೂ ಆಗ್ತಾರೆ, ಒಂದು ದಿವಸ ಈಗ ಮತ್ತೆ ನೆಕ್ಸ್ಟ್ ಅವ್ರು MLAನೂ ಆಗ್ತಾರೆ. ಇದಂತೂ ಕೊನೆಯದಾಗಿ ಪ್ರಶ್ನೆ, ನಿಮಗೆ ರೈತರ ಪರವಾದ MLA ಟಿಕೆಟ್ ಕೊಟ್ಟರೆ ಇದಕ್ಕೆ ಏನು ಹೇಳ್ತೀರಿ? ರೈತರ ಕಡೆಯಿಂದ ಅಂತಾನೆ ಅಲ್ಲ ಸರ್, ರೈತರ ಕಡೆಯಿಂದಾನೆ ಅಂತ ಅಲ್ಲ, ಯಾರ ಕಡೆಯಿಂದ ಬಂದು ರಾಜಕೀಯಕ್ಕೆ ನಿಂತ್ಕೊಳ್ಳಿ ಅಂದರೂ ನಾನು ನಿಂತ್ಕೊಳ್ಳೋದಿಲ್ಲ ಸರ್. ಇದು ನನ್ನ ಕಂಡೀಷನ್ನು. ಏನಕ್ಕೆ ಅಂತ ಅಂದರೆ, ಈಗ ರೈತರುಗಳಲ್ಲಿ ಇದ್ದು ನಾನು ಹೀರೋ ಅನ್ನಿಸ್ಕೊಂಡಿದ್ದೀನಿ. ಇದೇ ರೈತರುಗಳಿಂದ ಹೋಗ್ಬಿಟ್ಟು ನಾನು ರಾಜಕೀಯಕ್ಕೆ ನಿಂತ್ಕೊಂಡ್ರೆ ಎಲ್ಲೋ ಯಾರೋ ಸೂಟ್ ಕೇಸು ಗಂಟೆ ಅದು ಇದು ಕೊಟ್ಟು ನಾನು ಹಾಳಾಗ್ಬೋದಲ್ಲ, ಆಮೇಲೆ ನನ್ನ ಹೆಸರು ಹಾಳಾಗುತ್ತೆ. ಅದು ಮಾಡ್ಕೊಳ್ಳೋಕ್ಕಿಂತ ನಾನು ಈಗ ಹೇಗಿದ್ದೀನಿ ರೈತರುಗಳು ಸೇವೆ ಮಾಡಬೇಕು ಅಂತ ಹಾಗೆ ಇದ್ಬಿಡ್ತೀನಿ. ನನಗೆ ಯಾಕೆ ರಾಜಕೀಯದವರು ಈಗ ನನಗೆ ಏನು ಕೆಲಸ ಬೇಕು? ನಾನು ಕುತ್ಕೊಂಡಿದ್ದಾಗ ನನ್ನ ಕೆಲಸ ಆಗ್ತಿದೆಯಲ್ಲ, ಯಾರಾದರೂ ಬೇರೆ ಕೆಲಸ ಬೇಕಾ? ಕುತ್ಕೊಂಡಿದ್ದಾಗ ನನ್ನ ಕೆಲಸ ಆಗ್ತಾಯಿದೆಯಲ್ಲ, ನನಗೆ ಯಾಕೆ ರಾಜಕೀಯ? ಅಪ್ಪ ಹಾಕಿದ ಹಾಲದ ಮರ ಒಂದೇ ಅಂದ್ಕೊಂಡು ಯಾವ ಗಂಟ ಅದೇ ಹೊಗೆ ಸಪ್ಪೆ ಅಂದ್ಕೊಂಡು ಹೋಯ್ತಾ ಇರ್ತಾರೆ. ಆವಾಗ ಗಂಟನೂ ಈ ರೈತರುಗಳಿಗೆ ಇದರಲ್ಲಿ ಅನ್ಯಾಯ ಆಗೋದು ತಪ್ಪೋದಿಲ್ಲ. ರೈತರುಗಳಿಗೆ ಕೈ ಮುಗ್ದು ಕೇಳ್ಕೊತೀನಿ. ಏನಂತ ಅಂದರೆ, ಹೊಗೆ ಸೊಪ್ಪು ಅಂತಲೇ ಬೆಳ್ಕೊಂಡೈತೀರ. ಶುಂಠಿ ಇದೆ, ಅರಿಶಿನ ಇದೆ, ಬಾಳೆ ಇದೆ, ತರಕಾರಿ ಇದೆ, ಬೆಳೀರಿ. ಅವಾಗ ನೋಡಿ, ನೀವು ಇದು ಹೊಗೆ ಸೊಪ್ಪನ್ನ ಕಡಿಮೆ ಮಾಡಿ ತಾನಾಗಿ ಅವರೇ ತೊಗೊಂಡ್ಬಂದು ಈಗ 17 kg ತಂದು ನಿಲ್ಲಿಸೋರಲ್ವಾ. 1800 kg ಇತ್ತು ಸಿಂಗಲ್ ಲೈಸೆನ್ಸ್ಗೆ, ಡಬಲ್ಗೆ 2000 ಚಿಲ್ಲರೆ ಇದ್ದಿದ್ದು. ಇವತ್ತನ್ನ ನೀವು 1017 kg ತಂದು ನಿಲ್ಲಿಸಿದ್ದೀರಲ್ಲ, ನೀವು ಹೊಗೆ ಸೊಪ್ಪೇ ಹಾಕೋದು ಬಿಡ್ಬಿಡಿ. 2500 kg ತಂದು ನಿಲ್ಲಿಸಿಲ್ಲ ಅಂದರೆ ಕೇಳಿ. ಅದೊಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ಎರಡನೇದು, ರೈತರುಗಳಿಗೆ ಈಗ ನಾನು ಬೋರ್ಡ್ಗೆ ಹೋಗ್ಬಿಟ್ಟು ನಾನು ಸ್ಟ್ರೈಕ್ ಮಾಡಬೇಕಾದ್ರೆ ಕೆಗ್ಗುಂಡಿಲಿ ಏನು ಹೇಳಿದ್ರು ಗೊತ್ತಾ? ನಾವು ಎಷ್ಟಕ್ಕಾದರೂ ಮಾಡ್ಕೋತೀವಿ, ನಿಮಗೆ ಯಾಕೆ ಅಂತ ನನಗೆ ಕೇಳಿದರು. ಬೆಟ್ಟದಪುರದಲ್ಲಿ ಅನ್ಯಾಯ ಆಗ್ತಾಯಿತ್ತು, ಅಲ್ಲಿ ಹೋಗಿ ತಡೆದು. ಕ್ಯಾರ್ನಾರದಲ್ಲಿ ಸ್ಟ್ರೈಕ್ ಮಾಡಿದ್ರು, ಕಟ್ಟೆಮರಡಿಯಲ್ಲಿ ಮಾಡಿದ್ದೀವಿ. ಎಲ್ಲ ಕಡೆ ನಾವು ಸ್ಟ್ರೈಕ್ ಮಾಡೋದೇನಕ್ಕೆ? ನಮ್ಮ ರೈತರುಗಳಿಗೆ ಒಳ್ಳೇದಾಗಲಿ ಅಂತ. ಅದೇ ರೈತರು ನಮಗೆ ಸಪೋರ್ಟ್ ಮಾಡಿಲ್ಲ ಅಂತ ಅಂದರೆ ನಾವು ಯಾರಿಗೋಸ್ಕರ ಮಾಡಬೇಕು? ಈ ಬಾರಿ ರೈತರು ಸಂಕಷ್ಟದಲ್ಲಿದ್ದಾರೆ, ಬರಗಾಲ ಇದೆ, ಕೆಲವು ಕಡೆ ತಂಬಾಕು ಬೆಳೆ ಸಂಪೂರ್ಣ ಹಾಳಾಗಿದೆ. ಸರ್ಕಾರಕ್ಕೆ ಏನಕ್ಕೆ ಇಷ್ಟಪಡ್ತೀರಿ? ಸರ್ಕಾರಕ್ಕೆ ಇಷ್ಟ ಹೇಳಕ್ಕೆ ಪಡೋದೇನಂತಂದರೆ ಇಷ್ಟೇ. ನಾನು ಸರ್ಕಾರಕ್ಕೆ ಏನು ಹೇಳ್ತೀನಿ ಅಂತಂದರೆ, ಈಗ ಮಳೆ ಹೋಯ್ತು, ಬೆಳೆ ಸಿಕ್ಕಿಲ್ಲ ಅಂತಂದರೆ ಅದಕ್ಕೆ ಸರ್ಕಾರ ಹೊಣೆ ಅಲ್ಲ. ಯಾಕೆಂದರೆ ಇರೋದು ಇದ್ದಂಗೆ ಹೇಳಬೇಕು. ಅದಕ್ಕೆ ಸರ್ಕಾರ ಹೊಣೆ ಅಲ್ಲ. ಏನಕ್ಕೆ ಅಂದರೆ ಯಾವ ಸರ್ಕಾರನೂ ಹೇಳಿಲ್ಲ ದೇವರೇ ನಿನ್ನ ಮಳೆ ಬೇಡ ರೈತರಿಗೆ ಬೆಳೆ ಕೊಡಬೇಡ ಅಂತ. ಯಾವ ಸರ್ಕಾರನೂ ಹೇಳಿಲ್ವಲ್ಲ? ಹೇಳಿದೆಯಾ? ಯಾವ ಸರ್ಕಾರನೂ ಹೇಳಿಲ್ಲ. ನಿನ್ನ ಮಳೆ ಬೇಡ, ರೈತರಿಗೆ ಅನ್ಯಾಯ ಆಗಲಿ, ಬೆಳೆ ಆಗೋದು ಬೇಡ, ಕೆರೆ ತುಂಬೋದು ಬೇಡ, ಹೊಳೆ ಬರೋದು ಬೇಡ, ನೀರು ಬರೋದು ಬೇಡ, ನಲ್ಲಿ ನೀರು ಬರೋದು ಬೇಡ, ಮಳೆನೇ ಆಗೋದು ಬೇಡ ಅಂತ ಯಾವ ಸರ್ಕಾರನೂ ಇದು ಕೂಗಿ ಹೇಳಿಲ್ಲ. ಆಯಿತಾ? ಈಗ ಬೆಳೆ ಇಲ್ಲ, ಮಳೆ ಇಲ್ಲ. ಇದಕ್ಕೆ ನಂದು ಒಂದು ಪ್ರಶ್ನೆ ಏನಂತಾರೆ, ಸರ್ಕಾರ ಯಾವತ್ತು ರೈತರುಗಳಿಗೆ ಅನ್ಯಾಯ ಆಗಿ ಅಂತ ಹೇಳಿಲ್ಲ. ಬಟ್ ಇಲ್ಲಿ ಸರ್ಕಾರಕ್ಕೆ ಮುಟ್ಟಿಸೋದೇನಂತ ಅಂದರೆ, ತುಂಬ ಜನಕ್ಕೆ ನೀವು ಲೋನ್ ಏನು ಕೊಟ್ಟಿದ್ದೀರಾ ಬ್ಯಾಂಕಿಂದ, ಅದನ್ನು ಸಾಲ ಮನ್ನಾ ಮಾಡಿಕೊಡಿ ಅಂತ ನಾವು ಬೇಡ್ತೀವಿ ಅಷ್ಟೇ ಹೊರತು ಸರ್ಕಾರ ಯಾವುದು ಮಳೆ ಬೀಳೋದು ಬೇಡ, ರೈತನಿಗೆ ಅನ್ಯಾಯ ಆಗೋದು ಬೇಡ, ಅನ್ಯಾಯ ಆಗಲಿ ಅಂತ ಯಾವ ಸರ್ಕಾರನೂ ಹೇಳಿಲ್ಲ. ಕೆಲವು ಕಡೆ ರೈತರು ಕೂಡ ಹೋರಾಟ ಮಾಡ್ತಾರೆ. ಈಗ ಏನು ಸಹಕಾರ ಸಂಘಗಳು ಏನು ಸಾಲ ಕೊಟ್ಟಿದ್ದಾರೆ ಅದು ಕೂಡ ಮತ್ತೆ ಪ್ರೈವೇಟ್ ಬ್ಯಾಂಕ್ಗಳು ಸಾಲ ತಗೊಂಡ್ರು ಕೂಡ ಮನ್ನಾ ಮಾಡಬೇಕು ಸರ್ಕಾರ ಅಂತ ಹೋರಾಟ ಮಾಡ್ತಾರೆ. ನಾವು ಅದೇ ಹೇಳ್ತಾ ಇರೋದು, ಮನ್ನಾ ಮಾಡಿ. ನೀವು ಸರ್ಕಾರಕ್ಕೆ ಪಾಪನೇ ಅನ್ಯಾಯ ಹೇಳ್ತಾ ಇಲ್ಲ. ಯಾಕೆ ಅಂತಂದರೆ ಸರ್ಕಾರದವರು ನಾನು ಹೇಳಿದ್ನಲ್ಲ, ಮಳೆ ಬೇಡ ಅಂತ ಸರ್ಕಾರ ಹೇಳಿಲ್ವಲ್ಲ.
ರೈತನಿಗೆ ಅನ್ಯಾಯ ಆಗಲಿ ಅಂತ ಸರ್ಕಾರ ಹೇಳೈತಾ? ಇಲ್ಲ ತಾನೇ. ನಮಗೆ ರೈತರುಗಳಿಗೆ ಅನ್ಯಾಯ ಆಗಿದೆ, ಈಗ ನೀವು ಸರ್ಕಾರ ಹತ್ರ ನಾವು ಕೇಳ್ತಾ ಇದ್ದೀವಿ, ಇಲ್ಲ ಸ್ವಾಮಿ ನಾವು ಲೋನ್ಗಳು ತೊಗೊಂಡಿದ್ರೆ ಅದನ್ನು ಮನ್ನಾ ಮಾಡಿಕೊಡಿ ಅಂತ ಇದ್ದೀವಿ, ಅದನ್ನು ಮಾತ್ರ ಮನ್ನಾ ಮಾಡಿಕೊಡಿ, ನನಗೆ ಅಷ್ಟೇ ಸಾಕು. ಅಲ್ಲ, ಮನ್ನಾ ಮಾಡ್ತಾನೆ ಎಷ್ಟು ಮಾಡಬೇಕು ಅಂತ ಮನ್ನಾ ಈಗ ಒಬ್ಬರದು 1 ಲಕ್ಷ ಇರುತ್ತೋ, ಒಬ್ಬರದು 10 ಲಕ್ಷ ಇರುತ್ತೋ, ಇಬ್ಬರದು 5 ಲಕ್ಷ ಇರುತ್ತೋ. 10 ಲಕ್ಷ ಇರೋದ್ರಲ್ಲಿ ಒಂದು ಅವ್ನಿಗೆ ಕಡಿಮೆ ಒಂದು 4 ಲಕ್ಷ ಆದರೂ ಮಾಡಿದ್ರೆ ಅವನು ಸ್ವಲ್ಪ ಉಸಿರು ಬರುತ್ತೆ. 1 ಲಕ್ಷ ಇರೋನಿಗೆ 1 ಲಕ್ಷನೂ ಮಾಡಬೇಕು. ನೀವು ಸರ್ಕಾರ ಮನಸ್ಪಟ್ರೆ ಯಾರು ಬೇಕಾದರೂ ಮಾಡಬೇಕು, ಇಷ್ಟಂತ ಹೇಳಕ್ಕೆ ಬಯಸ್ತೀನಿ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.